Friends, welcome back to my YouTube channel. ಸೊ ಇವತ್ತ ನಾವ ಕ್ವಶನ್ ಆನ್ಸರ್ ವಿಡಿಯೋ ಮಾಡೋಣ. ಬಹಳ ದಿನದಿಂದ ಕ್ವಶನ್ ಆನ್ಸರ್ ವಿಡಿಯೋಸ್ ಮಾಡಿಲ್ಲ. ಆಕ್ಚುಲಿ ಈ ವರ್ಷ ಏನ್ ಸ್ಟಾರ್ಟ್ ಆಗಿಲ್ಲ 2025 ಡೇ 1 ಇಂದ ನಾನು ಹುಷಾರನೇ ಇಲ್ಲ. ನನ್ಗಷ್ಟಲ್ಲ ಮನೆಯೊಳಗೆ ಎಲ್ಲಾರ್ಗು ಹುಷಾರಿಲ್ಲ, ಹಿಂಗಾಗಿ ವಿಡಿಯೋಸ್ ಮಾಡಾಕ ಆಗಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರ್ಲಿ. ನಾನು ಪ್ರತಿ ಸಂಡೇ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತೇನೆ, ನಿಮ್ಮೆಲ್ಲರ ಕ್ವಶನ್ಸ್ ಆನ್ಸರ್ ಮಾಡ್ತೇನೆ ಅಂತ ಹೇಳಿದೆ. ಬಟ್ ಮಾಡಕ್ ಆಗಿಲ್ಲ. ಬಟ್ ಹಂಗಂತೇಳಿ ನಿಮ್ಮ ಕ್ವಶನ್ಸ್ ಗಳನ್ನ ನಾ ಇಗ್ನೋರ್ ಮಾಡತ್ತಿಲ್ಲ. ಇವತ್ತಿನ ವಿಡಿಯೋ ಒಳಗ ಆಲ್ಮೋಸ್ಟ್ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀನಿ. ರಿಮೈನಿಂಗ್ ಏನಾರ ಸ್ವಲ್ಪ ಕ್ವಶನ್ಸ್ ಉಳಿದು ಅಂದ್ರೆ ಅದನ್ನ ನೆಕ್ಸ್ಟ್ ಸಂಡೇ ಕವರ್ ಮಾಡ್ತೇನೆ. ನನ್ನ ಬಹಳಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ಮೇಲೂ ವಿಡಿಯೋಸ್ ಈ ಒಂದ್ ವೀಕ್ ಒಳಗ್ ಬರೋದವು. ಸೊ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಐ ಹೋಪ್ ಎಲ್ಲಾರು ಹೊಸ ವರ್ಷ ಮಸ್ತ್ ತಮ್ಗೆ ಸ್ಟಾರ್ಟ್ ಆಗೈತೆ ಅನ್ಕೊಂಡೇನಿ. ಒನ್ಸ್ ಅಗೇನ್ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್. ಸೊ ಕ್ವಶನ್ಸ್ ಕಾಲ್ಫಾರ್ಮ್ ಯಾವಾಗ ಆಗ್ತದ UPSCದು ಒಂದಂತ ಹೇಳಿ ಕ್ವಶನ್ ಅದ. ಜನವರಿ ಲಾಸ್ಟ್ ವೀಕ್ ತಪ್ಪಿದ್ರ ಫೆಬ್ರವರಿ ಫಸ್ಟ್ ವೀಕ್, ಆಲ್ಮೋಸ್ಟ್ ಫೆಬ್ರವರಿ 15 ಒಳಗಾಗಿ ನೋಟಿಫಿಕೇಶನ್ ರಿಲೀಸ್ ಆಗ್ತದ. ಸೊ UPSC ಎಕ್ಸಾಮ್ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದು ಇನ್ ಟೈಮ್ ಕಾಲ್ಫಾರ್ಮು ಆಗ್ತದ ಅಂಡ್ ಇನ್ ಟೈಮ್ ಎಕ್ಸಾಮು ನಡೀತದ ಅಂಡ್ ಪರ್ಫೆಕ್ಟ್ ಆಗಿ ಎಕ್ಸಾಮಿನೇಷನ್ ಪ್ರೊಸೆಸ್ ನಡೀತೈತಿ. ಹಿಂಗಾಗಿ ಇಲ್ಲೇನಿದ್ರು ನಿಮ್ ಒಂದು ಹಾರ್ಡ್ ವರ್ಕ್ ಫೋಕಸ್ ಅಷ್ಟೇ ಇಂಪಾರ್ಟೆಂಟ್ ಇರ್ತದ. ಸೊ UPSCಗೆ ಕನ್ನಡ ಮೀಡಿಯಂ ಸ್ಟ್ಯಾಂಡರ್ಡ್ ಆಥರ್ಸ್ ಟಾಪ್ ಆಥರ್ಸ್ ಬುಕ್ಸ್ ಶೇರ್ ಮಾಡ್ರಿ ಅಂದಾರ. ಸೊ ಗೈಸ್ ದಯವಿಟ್ಟು ನನ್ನ ಚಾನಲ್ ವಿಸಿಟ್ ಕೊಡ್ರಿ. ಎಲ್ಲಾ ತರ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಒಳಗ ಎರಡೂ ಒಂದು ಮಾಧ್ಯಮದೊಳಗ ಸೆಪರೇಟ್ ಆಗಿ ವಿಡಿಯೋ ಮಾಡೇನಿ. ಒಂದ್ಸಲ ಚೆಕ್ ಮಾಡ್ರಿ. ಅಗೇನ್ ಏನಾರ ಕನ್ಫ್ಯೂಷನ್ ಇದ್ರೆ ನೀವು ನನಗೆ ಶೇರ್ ಮಾಡ್ಬೋದು. ಸೊ ನಾ ಟೆಲಿಗ್ರಾಮ್ ಚಾನಲ್ ಒಳಗೆ ಇನ್ನೊಂದ್ಸಲ ಬುಕ್ ಲಿಸ್ಟ್ ನ ಶೇರ್ ಮಾಡ್ತೇನೆ. ಇನ್ ಕೇಸ್ ನಿಮ್ಗೆ ಕನ್ಫ್ಯೂಷನ್ ಇತ್ತು, ಪರ್ಫೆಕ್ಟ್ ಆಗಿ ವಿಡಿಯೋ ಒಳಗ ಆನ್ಸರ್ ಸಿಕ್ಕಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಒಳಗೆ ಪೋಸ್ಟ್ ಮಾಡ್ತೇನೆ. ಸೊ ನಿಮ್ಮ ಒಂದಷ್ಟು ಕಮೆಂಟ್ ಗಳಿಂದ ನನಗೆ ಬಹಳನ ಮೋಟಿವೇಶನ್ ಸಿಗ್ತೈತಿ. ಅಂತ ಒಂದು ಸಪೋರ್ಟಿವ್ ಕಮೆಂಟ್ಸ್ ಗಳಿಗೆ, ಅಂತ ಒಂದಷ್ಟು ಹಾರೈಕೆಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಸಪೋರ್ಟ್ ಇದೇ ತರ ಇರ್ಲಿ ಅಂತೇಳಿ ಆಶಿಸ್ತೇನೆ. ನೆಕ್ಸ್ಟ್ ಕ್ವಶನ್ ಏನೈತಂದ್ರ 10th ITI ಆದ್ಮೇಲೆ ಡಿಗ್ರಿ ಮಾಡಿದ್ರೆ IAS ಎಕ್ಸಾಮ್ ಬರೀಬಹುದೇನ? ಎಸ್, ಡೆಫಿನೆಟ್ಲಿ ಬರೀಬಹುದು. UPSC ಒಳಗ ಮೇನ್ ಡಿಗ್ರಿ ನೀವು ಪಾಸ್ ಆಗಿರ್ಬೇಕು ಅಂದ್ರ ನೀವು UPSC ಪರೀಕ್ಷೆನ ಬರೆಯಕ ಎಲಿಜಿಬಲ್ ಇರ್ತೀರಿ. ಇನ್ನೊಂದು ಪರ್ಸನಲ್ ಕ್ವಶನ್ ಅದ, ನಿಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಅಂತ ಹೇಳಿ ಕಾಸ. ಸೊ ಗೈಸ್ ಏನೇನು ಒಂದು ಪರ್ಸನಲ್ ಕ್ವಶನ್ಸ್ ಅದಾವಲ್ಲ ಅದನ್ನೆಲ್ಲ ಅವ್ರನ್ನ ಕೂರಿಸ್ಕೊಂಡ್ ಕಾಸ ನೆಕ್ಸ್ಟ್ ಒಂದಷ್ಟು ದಿನ ಆದ್ಮೇಲೆ ಡೆಫಿನೆಟ್ಲಿ ಒಂದ್ ಸೆಪರೇಟ್ ವಿಡಿಯೋನ ಮಾಡ್ತೇನೆ. ಸೊ ಸದ್ಯಕ್ಕೆ ಆನ್ಸರ್ ಮಾಡತ್ತಿಲ್ಲ, ಬಟ್ ಹಂಗಂತ ಇಗ್ನೋರ್ ಮಾಡತ್ತಿಲ್ಲ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ದೆನ್ ಇನ್ನೊಂದಂದ್ರ ಅಕ್ಕ UPSC ಏಜ್ ಲಿಮಿಟ್ ಬಗ್ಗೆ ರೀಸೆಂಟ್ ಒಂದ್ ಅಪ್ಡೇಟ್ ಐತಿ, ಅದ್ರ ಬಗ್ಗೆ ತಿಳಿಸ್ರಿ ಅಂತ. ಒಂದ್ ರೀಸೆಂಟ್ ಆಗಿ UPSC ಒಳಗ ಒಂದ್ ಬದಲಾವಣೆ ಆಗೋ ಚಾನ್ಸಸ್ ಐತಿ. ಆ ಒಂದ್ ಟಾಪಿಕ್ ಮೇಲೆ ಸೆಪರೇಟ್ ವಿಡಿಯೋ ಇದ ವೀಕ್ ಒಳಗನ ಬರ್ತದ. ಸೊ ಚಾನಲ್ ನ ವಾಚ್ ಮಾಡ್ತಾ ಇರ್ರಿ. ಇಲ್ಲಿ 9th ಸ್ಟ್ಯಾಂಡರ್ಡ್ ಇಂದ ಒಬ್ರು ವಿದ್ಯಾರ್ಥಿ ಪ್ರಿಪರೇಷನ್ ಮಾಡತಾರು. ಮೈ ಡ್ರೀಮ್ IAS ಆಫೀಸರ್ 9th ಕ್ಲಾಸ್ ಬಾಯ್ ಅಂತ ಹೇಳಿ. ಸೊ ಆಲ್ ದಿ ವೆರಿ ಬೆಸ್ಟ್. ಚಲೋ ತಮ್ಗೆ ಪ್ರಿಪರೇಷನ್ ಮಾಡ್ರಿ. ಸ್ಕೂಲ್ PUC ಅಂಡ್ ಡಿಗ್ರಿ ಜೊತೆ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದನ್ನ ನಾ ಸಪರೇಟ್ ವಿಡಿಯೋಸ್ ಮಾಡೇನಿ. ಆ ವಿಡಿಯೋದಿಂದ ಏನಾದ್ರು ಹೆಲ್ಪ್ ಆದ್ರ ನೋಡ್ಕೋಬಹುದು, ಚೆಕ್ ಮಾಡ್ಕೊಳ್ರಿ ಒಂದ್ಸಲ. ಬಹಳಷ್ಟು ಜನ ಹೊಸ ವರ್ಷದ ಒಂದು ಶುಭಾಶಯ ಹೇಳಿದ್ದೀರಿ. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೇಟ್ ಆಗಿ ಹೇಳತ್ತೀನಿ, ಅದಕ್ಕ ಸಾರಿ. ಇನ್ನ ಇಲ್ಲಿ ಒಬ್ರು ಕೋಚಿಂಗ್ ಸೆಂಟರ್ ಬಗ್ಗೆ ಕೇಳಿದ್ರು ಅಂಡ್ ಅದಕ್ಕೆ ಇನ್ನೊಬ್ರು ಒಂದಷ್ಟು ಕೋಚಿಂಗ್ ಸೆಂಟರ್ ಗಳ ಒಂದು ನೇಮ್ ನ ಸಜೆಸ್ಟ್ ಮಾಡ್ಯಾರ. ಸೊ ಗೈಸ್ ಇಲ್ಲಿ ಹೇಳೋದೇನಂದ್ರ, ನಿಮ್ಮೊಳಗೆ ಯಾರ UPSC ಆಗಿರ್ಬೋದು KAS ಅದ ಕೋಚಿಂಗ್ ಗಳನ್ನ ತಗೊಂಡಿದ್ರಿ ಅಂಡ್ ಆ ಕೋಚಿಂಗ್ ಏನಾರ ನಿಮಗ್ ರಿವ್ಯೂ ಹೆಂಗೈತಿ, ಕೋಚಿಂಗ್ ನಿಮ್ ದುಡ್ಡು ಕೊಟ್ಟದಕ್ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೈತೇನಾ, ಟೆಸ್ಟ್ ಸೀರೀಸ್ ಎಲ್ಲ ಚಲೋ ಐತೇನಾ, ಈ ತರ ಏನ ನಿಮ್ದು ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಅದನ್ನ ಯಾವ ಒಂದು ವಿದ್ಯಾರ್ಥಿಗಳು ಕೇಳ್ತಿರ್ತಾರ ಅವ್ರಿಗಾದ್ರೂ ನೀವು ಶೇರ್ ಮಾಡ್ರಿ. ಇಲ್ಲ ನನ್ಗೆ ಇನ್ಸ್ಟಾಗ್ರಾಮ್ ಒಳಗಾಗಿರ್ಬೋದು ಅಥವಾ ಇಲ್ಲೇ ಕಮೆಂಟ್ ಸೆಕ್ಷನ್ ಒಳಗಾದ್ರೂ ಹೇಳ್ರಿ. ಸೊ ನಿಮ್ಮ ಮೂಲಕ ನಾನು ಬೇರೆ ವಿದ್ಯಾರ್ಥಿಗಳಿಗೆ ಆ ಒಂದು ಮಾಹಿತಿ ಕೊಡ್ತೇನೆ. ಸೊ ಬಹಳಷ್ಟು ಜನಕ್ಕೆ ಅದು ಹೆಲ್ಪ್ ಆಗ್ತೈತಿ. ಸೊ ಟ್ರೈ ಮಾಡ್ರಿ. ನಿಮ್ಮ ಒಂದು ಅನಿಸಿಕೆಗಳು ಆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಆಗಿರ್ಬೋದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಬಿಕಾಸ್ ನೀವು ಆಲ್ರೆಡಿ ದುಡ್ಡು ಹಾಕಿರ್ತೀರಿ. ಸೊ ಇನ್ನೊಬ್ರು ಹಾಕೋಕ್ಕಿಂತ ಮೊದ್ಲ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾತಂದ್ರೆ ಅವ್ರಿಗೆ ಬಹಳ ಹೆಲ್ಪ್ ಆಗ್ತದ. ಕನ್ನಡದಲ್ಲಿ ರಿಸೋರ್ಸಸ್ ಹೇಳಿ ಅಂತ ಹೇಳ್ಯಾರ, ಆಲ್ರೆಡಿ ಹೇಳಿನಿ, ದಯವಿಟ್ಟು ಚೆಕ್ ಮಾಡ್ರಿ.
ಇನ್ನ UPSC ಒಳಗನು ಸ್ಕ್ಯಾಮ್ ನಡೆಯತೈತಿ ಅಂತ ಹೇಳಿ ನ್ಯೂಸ್ ಅದಾವ, ಅದ್ರ ಬಗ್ಗೆ ವಿಡಿಯೋ ಮಾಡ್ರಿ ಅಂತೈತಿ. ಎಸ್, ಡೆಫಿನೆಟ್ಲಿ ಮಾಡ್ತೇನಿ. ಈ ವೀಕ್ ಒಳಗ ಈ ಒಂದು ಆಲ್ಮೋಸ್ಟ್ 10 days ಬರೇ ಹೆಲ್ತ್ ಇಶ್ಯೂ ಒಳಗ ಹೋತನಂತಲೇ ಒಂದಷ್ಟು ಅಪ್ಡೇಟ್ ನ ಮಾಡಕ್ ಆಗಿಲ್ಲ. ಸೊ ಈ ನೆಕ್ಸ್ಟ್ ಕಮಿಂಗ್ ವೀಕ್ ಒಳಗ್ ಎಲ್ಲಾ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೂ ವಿಡಿಯೋಸ್ ಅಪ್ಲೋಡ್ ಆಗ್ತಾವು. ಸೊ ದಯವಿಟ್ಟು ಚಾನಲ್ ಜೊತೆ ಟ್ಯೂನ್ಡ್ ಆಗಿರ್ರಿ. ಇನ್ನೊಂದು ಕಮೆಂಟ್ ಅದ ಏನಂದ್ರೆ, ನಾನು UPSC ಎಕ್ಸಾಮ್ 2026 ಅಟೆಂಪ್ಟ್ ಮಾಡ್ಬೇಕು ಅನ್ಕೊಂಡಿನಿ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, UPSCನೇ ಇಂಗ್ಲಿಷ್ ನಲ್ಲಿ ಬರಿಬೇಕು ಅನ್ಕೊಂಡಿದೀನಿ. ಆಲ್ರೆಡಿ ಫೌಂಡೇಶನ್ ಕೋರ್ಸ್ ಜಾಯಿನ್ ಆಗಿದ್ದೀನಿ. ಇಂಗ್ಲಿಷ್ ಹೇಗೆ ಇಂಪ್ರೂವ್ ಮಾಡೋದು ಅಂತೇಳಿ ಕ್ವಶನ್ ಅದ. ಇಂಗ್ಲಿಷ್ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ 2-3 ಸೆಪರೇಟ್ ವಿಡಿಯೋಸ್ ಅದಾವ, ದಯವಿಟ್ಟು ಚೆಕ್ ಮಾಡ್ರಿ. ಅದಾದ್ಮೇಲೆ ಏನಾರ ಕನ್ಫ್ಯೂಷನ್ ಇತ್ತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ಕ್ವಶನ್ ಅದ, ಮ್ಯಾಮ್ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ಸರ್. ಸೊ ನೀವು ನನ್ನ ಯೂಟ್ಯೂಬ್ ಒಳಗನ ಕಮೆಂಟ್ ಸೆಕ್ಷನ್ ಒಳಗೂ ನೀವು ಕ್ವಶನ್ ಕೇಳಬಹುದು. ಅಂಡ್ ಎವ್ರಿ ಸಂಡೇ ನಾನು ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ನ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡೋದರ ಮೂಲಕ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿನೂ ನಿಮ್ಮ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ ನ ಪಡ್ಕೋಬಹುದು. ಮ್ಯಾಮ್ ನಾನು 7th ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. UPSC ಪ್ರಿಲಿಮ್ಸ್ ಗೆ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿ ಅಂಡ್ ಅಪ್ಲೈ ಮಾಡಬಹುದೇನಂತ. ಎಸ್, 7th ಸೆಮಿಸ್ಟರ್ ಒಳಗಿದ್ರು ನೀವು ಅಪ್ಲೈನ ಮಾಡಬಹುದು. ಬಟ್ ಪ್ರಿಲಿಮ್ಸ್ ಟೈಮ್ ಒಳಗ ನಿಮಗೆ ಅಂತ ಏನು ಕಾಲೇಜ್ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಅಷ್ಟು ಬೀಳಂಗಿಲ್ಲ. ಬಟ್ ಮೇನ್ಸ್ ಟೈಮ್ ಒಳಗ ನೀವು 7th 8th 2 ಸೆಮಿಸ್ಟರ್ ನ ಪಾಸ್ ಆಗಿದ್ದಕ್ಕೆ ಅಟ್ ಲೀಸ್ಟ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಆರು ನಿಮ್ ಕಡೆ ಇರ್ಲೇಬೇಕಾಗ್ತದ. ಅದರ್ವೈಸ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ಮೇನ್ಸ್ ಗೆ ನಿಮಗೆ ಅವಕಾಶ ಸಿಗಂಗಿಲ್ಲ ಮೇನ್ಸ್ ನ ಬರೀಲಿಕ್ಕೆ. ಇನ್ನ ಮೇಡಮ್ ನಿಮ್ಮ NCERT ಬುಕ್ ನೋಟ್ಸ್ ಮಾಡಿದ್ರೆ PDF ಹಾಕಿ ಅಂತೇಳಿ, ನಮ್ ಟೈಮ್ ಸೇವ್ ಆಗ್ತದ, ಇದೊಂದು ರಿಕ್ವೆಸ್ಟ್ ಅಂತೇಳಿ ಒಂದು ಕಮೆಂಟ್ ಅದ. ಎಸ್, ಡೆಫಿನೆಟ್ಲಿ ಟ್ರೈ ಮಾಡ್ತೇನೆ. ಈ ಒಂದು ಹೊಸ ವರ್ಷದೊಳಗೆ ಬಹಳಷ್ಟ ಹೊಸ ವಿಷಯಗಳನ್ನ ಒಂದಷ್ಟು ನೋಟ್ಸ್ ನ ಶೇರ್ ಮಾಡೋದಾಗಿರ್ಬೋದು, ಕ್ಲಾಸ್ ಬಗ್ಗೆ ಎಲ್ಲ ಪ್ಲಾನ್ ಐತಿ. ಸೊ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಡಿಲೇ ಆಗತೈತಿ. ಆದಷ್ಟು ಬೇಗ ಒಂದಷ್ಟು ಅಪ್ಲೋಡ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಅದನ್ನ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು ಕ್ವಶನ್ ಅದ, ನನ್ನ ಹತ್ರ PS ಗಂಗಾಧರ್ ಸರ್ ಅವ್ರದ್ದು ಪಾಲಿಟಿ 5 years ಬ್ಯಾಕ್ ತಗೊಂಡಿದ್ ವರ್ಷನ್ ಬುಕ್ ಅದ. ಸೊ ಈಗ ನಾ ನ್ಯೂ ವರ್ಷನ್ ನ ತಗೋಬೇಕು ಅಥವಾ ತಗೋಬಾರ್ದು, KPSC ಗೆ ಪ್ರಿಪೇರ್ ಆಗ್ತಾ ಇದೀನಿ ಅಂತೇಳಿ ಒಂದು ಕಮೆಂಟ್ ಅದ. ಸೊ ನೀವೇನಾರ ನಿಮ್ಮ ಒಂದು ಪುಸ್ತಕನ ನೀವು ಅಪ್ಡೇಟ್ ಮಾಡ್ಕೋಬಹುದು. ಯಾವ್ಯಾವ ಆರ್ಟಿಕಲ್ಸ್ ಚೇಂಜ್ ಆಗ್ಯಾವು, ಏನೇನ ಕರೆಂಟ್ ಅಫೇರ್ಸ್ ಜೊತೆ ನೀವೇನಾರ ಡೇ 1 ನಿಂದ ನೀವು ಕರೆಂಟ್ ಅಫೇರ್ಸ್ ನ ಓದಾತೀರಿ, ಕರೆಂಟ್ ಅಫೇರ್ಸ್ ಜೊತೆ ಪರ್ಫೆಕ್ಟ್ ಇದೀರಿ ಅಂದ್ರ ನೀವು ನಿಮ್ಮ ನೋಟ್ಸ್ ನ ನಿಮ್ಮ ಪುಸ್ತಕ ಒಳಗನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು. ಬಟ್ ನೀವು ಕರೆಂಟ್ ಅಫೇರ್ಸ್ ಜೊತೆ ಜಾಸ್ತಿ ಅಪ್ಡೇಟೆಡ್ ಇಲ್ಲ, ಜಾಸ್ತಿ ಓದಂಗಿಲ್ಲ, ಯಾವಾಗೋ ಓದ್ತೀನಿ ಯಾವಾಗೋ ಬಿಡ್ತೀನಿ, ಈ ತರ ಇದ್ರಿ ಅಂದ್ರೆ ಅಷ್ಟ ಹೊಸ ಪುಸ್ತಕನ ತಗೊಳ್ರಿ. ಇಲ್ಲ ಕರೆಂಟ್ ಅಫೇರ್ಸ್ ಜೊತೆ ನೀವು ಡೇ 1 ಇಂದ ನೀವು ಓದಾತೀರಿ, ನಿಮ್ಗೆಲ್ಲಾ ಅವೇರ್ನೆಸ್ ಐತಿ, ಏನೇನ್ ಆಗತೈತಿ ಅನ್ನೋದು ಇತ್ತಂದ್ರ ಅವಾಗ ನೀವು ನಿಮ್ಮ ಪುಸ್ತಕ ಒಳಗನ ಅದನ್ನ ಅಪ್ಡೇಟ್ ಮಾಡ್ಕೋಬಹುದು. ಒಂದು ಸ್ಟಿಕ್ಕಿ ನೋಟ್ಸ್ ಒಳಗ್ ಬರ್ದಾಗಿರ್ಬೋದು, ಅಥವಾ A4 ಸೈಜ್ ಪೇಪರ್ ಒಳಗಾಗಿರ್ಬೋದು, ಅಥವಾ ಬುಕ್ ಹಿಂದೆ ಸ್ವಲ್ಪ ಪೇಜಸ್ ಖಾಲಿ ಇರ್ತದ, ಅಲ್ಲೆಲ್ಲ ನೀವು ಒಂದು ಏನೇನ್ ಅಪ್ಡೇಟ್ ಆಗ್ಯಾವಲ್ಲ ಅದನ್ನೆಲ್ಲ ಬರ್ಕೊಳ್ಳೋದ್ರ ಮೂಲಕನೂ ನಿಮ್ಮ ಒಂದು ಪುಸ್ತಕನ ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಏನಂದ್ರ, ಸಿಸ್ಟರ್ ಐ ಹ್ಯಾವ್ ಒನ್ ಡೌಟ್, ವೆನ್ ಐ ರೀಡ್ ದ UPSC ಎಕ್ಸಾಮ್ ಪ್ಯಾಟರ್ನ್ ಸ್ಟಡಿ ಮಟೀರಿಯಲ್ ಇಟ್ಸ್ ಹೆಲ್ಪ್ಸ್ ಫಾರ್ ಕ್ರ್ಯಾಕಿಂಗ್ ದ KS ಎಕ್ಸಾಮ್ ಅಂತ. ಸೊ UPSC ಒಂದು ಸಿಲೆಬಸ್ ನ ಓದ್ಕೊಂಡ್ರ, ಎಕ್ಸಾಮ್ ಪ್ಯಾಟರ್ನ್ ಗೆ ಸ್ಟಡಿ ಮಟೀರಿಯಲ್ ನ ನಾವು ರೀಡ್ ಮಾಡ್ಕೊಂಡ್ರೆ KS ನ ಕ್ರ್ಯಾಕ್ ಮಾಡಬಹುದೇನ ಅಂತ ಹೇಳಿ ಕ್ವಶನ್ ಅದ. ಎಸ್, ಆಲ್ಮೋಸ್ಟ್ ನಿಮಗ ಹೆಲ್ಪ್ ಆಗ್ತದ. UPSC ಪುಸ್ತಕಗಳನ್ನ ಅಂದ್ರೆ ಈಗ ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ, ಈಗ ನೀವು KSCಗೂ ಏನ್ಷಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ ಓದ್ಲೇಬೇಕು. ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂಡ್ ಇಂಡಿಯನ್ ಜಿಯೋಗ್ರಫಿ ಎಲ್ಲ ಓದಬೇಕಾಗ್ತದ. ಸೊ ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಆಗ್ತದ. ಸೆಪರೇಟ್ ಆಗಿ KSC ನೀವು ಏನ್ ಓದ್ಬೇಕಂದ್ರ ಕರ್ನಾಟಕದ ಒಂದು ಹಿಸ್ಟ್ರಿ, ಕರ್ನಾಟಕದ ಜಿಯೋಗ್ರಫಿ ಆಗಿರ್ಬೋದು, ಅಂಡ್ ಕರ್ನಾಟಕದ ಕರೆಂಟ್ ಅಫೇರ್ಸ್, ಇದನ್ನಿಷ್ಟು ನೀವು ಜಾಸ್ತಿ ಎಕ್ಸ್ಟ್ರಾ ಓದ್ಕೋಬೇಕಾಗ್ತದ KSC ಗೆ ಪ್ರಿಪರೇಷನ್ ಮಾಡೋರು. ಅದರ್ವೈಸ್ ಆಲ್ಮೋಸ್ಟ್ ಸಿಲೆಬಸ್ ನಿಮ್ದ ಓವರ್ಲ್ಯಾಪ್ ಆಗ್ತೈತಿ, ಓದ್ಕೋಬಹುದು ನೀವು. ಅಕ್ಕ, ನಂದು ಡಿಗ್ರಿ ಲಾಸ್ಟ್ ಸೆಮಿಸ್ಟರ್, ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ನಾನು ಅಪ್ಲೈ ಮಾಡಬಹುದಾ ಅಂತ ಹೇಳಿ ಕ್ವಶನ್ ಅದ. ಆಲ್ರೆಡಿ ನಾ ಈ ಒಂದು ಕ್ವಶನ್ ಗೆ ಆನ್ಸರ್ ಮಾಡಿದೆ. ಎಸ್, ನೀವು ಫೈನಲ್ ಇಯರ್ ಒಳಗಿದ್ರಿ ಅಂತಂದ್ರೆ UPSC ಪ್ರಿಲಿಮಿನರಿ ಪರೀಕ್ಷೆಗೆ ನೀವು ಅಪ್ಲೈ ಮಾಡಬಹುದು. ಬಟ್ UPSC ಮೇನ್ಸ್ ದ ಒಂದು ಟೈಮ್ ಒಳಗ ನೀವು ಏನ್ ಡಿಗ್ರಿ ಪಾಸ್ ಆಗಿರಲ್ಲ ಆ ಒಂದು ಸರ್ಟಿಫಿಕೇಟ್ ನ ನೀವು ಪ್ರೊವೈಡ್ ಮಾಡ್ಲೇಬೇಕು. ಆ ಒಂದು ಡಾಕ್ಯುಮೆಂಟ್ ನಿಮ್ ಕಡೆ ಇದ್ರೆ ಅಷ್ಟನ್ನ ಮೇನ್ಸ್ ಬರೀಲಿಕ್ಕೆ ನಿಮ್ಗ ಅವಕಾಶ ಮಾಡ್ತಾರು. ಸೊ
ಇಷ್ಟು ಒಂದು ಕಮೆಂಟ್ಸ್ ಗಳಿಗೆ ಕ್ವಶನ್ಸ್ ಗಳಿಗೆ ನಾನು ಇವತ್ತಿನ ಒಂದು ವಿಡಿಯೋ ಒಳಗ ಆನ್ಸರ್ ಮಾಡೇನಿ. ಇನ್ನೂ ಒಂದಷ್ಟು ಕ್ವಶನ್ಸ್ ಗಳು ಪೆಂಡಿಂಗ್ ಅದಾವು. ಅದನ್ನ ನಾನು ನೆಕ್ಸ್ಟ್ ಒಂದು ಸಂಡೇ ನೆಕ್ಸ್ಟ್ ಕ್ವಶನ್ ಆನ್ಸರ್ ವಿಡಿಯೋ ಒಳಗ ಕವರ್ ಮಾಡ್ತೇನಿ. ಐ ಹೋಪ್ ನಿಮ್ಮ ಎಲ್ಲರ ಒಂದು ಡೌಟ್ಸ್ ಗೆ ಒಳ್ಳೆ ಒಂದು ಆನ್ಸರ್ ಸಿಕ್ಕೈತೆ ಅನ್ಕೋತೇನಿ. ಮತ್ತ ಅಗೇನ್ ಏನಾರ ಡೌಟ್ಸ್ ಇದ್ರು ನೀವು ಕಮೆಂಟ್ಸ್ ನ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.